ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮೊದಲನೇದಾಗಿ ದರ್ಶನ್ ಸರ್ಗೆ ಥ್ಯಾಂಕ್ಸು. ಬಿಕಾಸ್ ಏನಂದರೆ ಪ್ರತಿ ಸತಿ ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ ನಾವು, ಈ ಥರದ್ದೊಂದು ಪ್ರೋಗ್ರಾಮ್ ಸರ್, ಈ ಥರದ್ದೊಂದು ಜೆಂಟ್ಲಿಮ್ಯಾನ್ ಸಿನಿಮಾದಿಂದ ಪ್ರತಿ ಸತಿ ಬ್ಯಾಕ್ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಎರಡು ಇನ್ಸಿಡೆಂಟ್ ನನಗೆ ತುಂಬ ಹೇಳಲೇಬೇಕು ದರ್ಶನ್ ಸರ್ ಬಗ್ಗೆ. ಒಂದು ಜಗುದಾದ ಶೂಟ್ ನಡೀತಾ ಇತ್ತು 2 ವರ್ಷದ ಹಿಂದೆ. ಫಸ್ಟ್ ಟೈಮ್ ನಾನು ಸರ್ನ ಮೀಟ್ ಮಾಡಬೇಕು ಅಂತ ಹೋದೆ. ಸರ್ನ ನಾನು ಅಲ್ಲಿವರೆಗೂ ಮೀಟ್ ಮಾಡಿರಲಿಲ್ಲ, ಅವ್ರನ್ನ ಪರ್ಸ್ನಲ್ಲಾಗಿ ಮೀಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಈ ಥರದ್ದೊಂದು ಸಿನಿಮಾ ಮಾಡೋಣ ಅಂತ ಹೋಗಿದ್ದು ನೆನಪು. ದರ್ಶನ್ ಸರ್ನ ಯಾಕೆ ಎಲ್ಲರೂ ಡಿ ಬಾಸ್ ಅಂತಾರೆ, ಯಾಕೆ ತುಂಬ ಪ್ರೀತಿ ತೋರಿಸ್ತಾರೆ ಅಂತಂದರೆ, ಒಬ್ಬ ಇಂಡಸ್ಟ್ರಿಯಲ್ಲಿ 20 ವರ್ಷದಿಂದ ನಾನಿದ್ದು ನನ್ನ ಅನುಭವ ಮತ್ತು ನಾನೇ 3-4 ಸತಿ ಅವ್ರನ್ನ ಮೀಟ್ ಮಾಡಿದ್ಮೇಲೆ ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದೀವಿ. ಅಷ್ಟರ ಮಟ್ಟಿಗೆ ಅವರು ಒಬ್ಬ ಹೊಸಬ್ರು ಯಾರಾದರೂ ಬರಲಿ, ಏನಾದರೂ ಬರಲಿ, ಅವ್ರನ್ನ ನಡ್ಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಅದ್ಭುತ. ಅದು ಯಾವ ಥರ ಪ್ರೀತಿ ಅಂತ ಹೇಳೋಕ್ಕೆ ಅದು ಸಾಧ್ಯನೇ ಇಲ್ಲ. ಅದು ಇವಾಗ ಯಜಮಾನ ಅಂತ ಟೈಟ್ಲ್ ಇದೆಯಲ್ಲ, ಈ ಜಮಾನದ ಯಜಮಾನ ಅಂತಂದರೆ, ಯಾಕೆಂದರೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನಾನು ಒಂದು 10 ನಿಮಿಷ ಅವ್ರ ಶೂಟ್ ಮುಗಿಸ್ಕೊಂಡು ಜೊತೇಲಿ ಬಂದು ಕ್ಯಾರವನಲ್ಲೇ ಜೊತೇಲಿ ಕುತ್ಕೊಂಡು ಜೊತೇಲಿ ಊಟ ಮಾಡಿಸಿ ಸುಮಾರು ಹೊತ್ತು ಒಂದು ಅರ್ಧ ಗಂಟೆ ಮಾತಾಡಿ ಆಮೇಲೆ ಕಳಿಸಿದ್ರು. ಏಕೆಂದರೆ ಇವತ್ತಿನ ಸುಮಾರು ವರ್ಷಗಳಲ್ಲಿ, ಸುಮಾರು ದಿನಗಳಲ್ಲಿ ಬೇರೆ ಬೇರೆ ಜೊತೆಲಿ ವರ್ಕ್ ಮಾಡಿರ್ತೀವಿ, ಅವರು ಸರಿ ಇಲ್ಲ ಅನ್ನೋದಲ್ಲ, ಆದರೆ ಇವ್ರು ಗ್ರೇಟ್ ಅನ್ನೋದಕ್ಕೆ ಮತ್ತು ಇವ್ರು ಯಾಕೆ ನಾವೆಲ್ಲರೂ ಇವ್ರನ್ನ ಇಷ್ಟು ಯಾಕೆ ಪ್ರೀತಿಸ್ತೀವಿ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ. ಯಾಕೆಂದರೆ ಆ ಒಂದು ಊಟದ ಟೈಮಲ್ಲಿ ಅವ್ರು ನಮ್ಮನ್ನು ಕರೆದು ಜೊತೇಲಿ ಕೂಡಿಸಿ ಊಟ ಮಾಡಿಸೋದೊಂದು ಇದೆಯಲ್ಲ, ಅದು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಅದೊಂದು ಜೊತೇಲಿ ಕೂಡಿಸಿ ಒಂದು ಅರ್ಧ ಗಂಟೆ ನಮ್ಮನ್ನು ಮಾತಾಡ್ಸೋದು. ಅದಾದ್ಮೇಲೆ ನನ್ನ ಅನುಭವ ಆಯಿತು. ನಾನು ಫಸ್ಟ್ ಟೈಮ್ ಹೋಗಿದ್ದೀನಿ, ನನ್ನ ಜೊತೆಲಿ ಊಟ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ. ಮೊನ್ನೆ ಒಡೆಯ ಫಿಲಮ್ಗೆ ಶೂಟ್ಗೆ ಅಂತ ಹೋದೆ. 11:30 ಹೋದ್ವಿ. ಬೈಟ್ಸ್ ಕೊಡಬೇಕಿತ್ತು ಸರ್. ಆ ಊಟದ ಟೈಮ್ ಆಗೋವರೆಗೂ ಬೈಟ್ಸ್ ಕೊಡಲಿಲ್ಲ ಅವರು. ಆಮೇಲೆ ಕೊನೆಗೆ ಊಟ ಮಾಡಿಸಿದ್ರು. ಊಟ ಮಾಡಿಸೇ ಕೊಟ್ಟರು. ಅದು ಅವತ್ತು ನನಗೇನು ಅನುಭವ ಆಯಿತು ಅಂತಂದರೆ, ಒಬ್ಬರಲ್ಲ ಸರ್, ನಾನು ಒಬ್ಬನಿಲ್ಲ, ನಾನು ಶ್ರೇಯಸ್ ಜೊತೆಗೆ ಆ ಸಿನಿಮಾದಲ್ಲಿ ಎಷ್ಟು ಜನ ಕೋ ಆರ್ಟಿಸ್ಟ್ ಸಿನಿಮಾ ಮಾಡ್ತಾರೆ, ಅವರೆಲ್ಲ ಪ್ರತಿದಿನ ದರ್ಶನ್ ಸರ್ ಜೊತೆ ಕೆರವನಲ್ಲೇ ಊಟ ಮಾಡ್ತಾರೆ. ಅವರೊಬ್ಬರೇ ಯಾವತ್ತೂ ಊಟ ಮಾಡಿಲ್ಲ ಅಂತ ಅನ್ಸುತ್ತೆ ನನ್ನ ಜೊತೆಗೆ. ಅಂದರೆ ಆ ಪ್ರೀತಿ ಅದು ಕೊಡೋದಿದೆಯಲ್ಲ, ಅದು ಅದ್ಭುತವಾದಂಥದ್ದು. ಆಮೇಲೆ ನಾವು ಪ್ರತಿ ಸತಿ ಹೋದಾಗ್ಲೂ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ಈ ಕ್ಷಣದವರೆಗೂ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಋಣ ನಮ್ಮ ಮೇಲೆ ತುಂಬ ಇದೆ. ಒಳ್ಳೆಯ ಅವಕಾಶಗಳು ಬಂದು ಅವ್ರ ಜೊತೆಗೆ ಒಂದು ಅವಕಾಶ ಸಿಕ್ಕಾಗ ಅದೇ ಗ್ರೇಟ್ ಅನುಭವ.